ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ಆಯಾ ಋತುವಲ್ಲಿ ಸಿಕ್ಕುವಂತಹ ಹಣ್ಣು ಹಂಪಲುಗಳು, ತರಕಾರಿಗಳು ಸೇವನೆ ಮಾಡೋದ್ರಿಂದ ಯಾವುದೇ ತೊಂದರೆ ಇರಲ್ಲ. ಯಾವಾಗ ನಾವು ಅದನ್ನು ಬಿಟ್ಟು ವಿರುದ್ಧತೆ ಆಹಾರವನ್ನು ಸೇವನೆ ಮಾಡ್ತೀವೋ ಆಗ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಸ್ನೇಹಿತರೆ, ಈ ಒಂದು ಸೀಸನ್ನಲ್ಲಿ ಕ್ಯಾಸಿಯೋ ಫ್ರೂಟ್, ಗೋಡಂಬಿ ಹಣ್ಣು, ಜೀಡಿಕಾಯಿ ಪಂಡು ಈ ಥರ ಇತ್ಯಾದಿಗಳಿಂದ ಇದನ್ನು ಕರೀತಾರೆ. ಇದನ್ನು ಈ ಒಂದು ಸೀಸನ್ನಲ್ಲಿ ಸಿಗುತ್ತೆ. ಇದು ಅನೇಕ ವಿಜ್ಞಾನಿಗಳು ಇದರಿಂದ ಸಣ್ಣ ಸಣ್ಣ ಕಟ್ ಮಾಡಿ ಡ್ರೈ ಮಾಡಿ ಅದಕ್ಕೆ ಕೆಲವು ಎಲ್ಲ ಉಪ್ಪು ಖಾರ ಸೇರಿಸಿ ಇದನ್ನು ಚಾಕ್ಲೇಟ್ ಥರ ತಿನ್ನಲಿಕ್ಕೆ ಒಂದು ಮಾಡಿದ್ದಾರೆ. ಮತ್ತು ಇದರ ಒಂದು ಜ್ಯೂಸನ್ನು ಶೇಖರಿಸಿಕೊಂಡು ಗೋಡಂಬಿ ವೈನ್ ಅಥವಾ ಪಾನೀಯ ಥರ ಮಾಡ್ತಾರೆ. ಮತ್ತು ಇದರ ಒಂದು ಬೀಜ, ಇದು ಒಂದು ಕಾಯಿ, ಈ ಕಾಯಿ ಒಳಗಡೆ ಇರುವುದೇ ಗೋಡಂಬಿ. ಇದೇನಪ್ಪ ಅಂದರೆ, ಈ ಹಣ್ಣಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇದೆ. ಈ ವಿಟಮಿನ್ ಸಿಯನ್ನು ನಾವು ಸೇವನೆ ಮಾಡೋದ್ರಿಂದ ಇದು ನ್ಯಾಚುರಲ್ ವಿಟಮಿನ್ ಸಿ. ಈ ವಿಟಮಿನ್ ಸಿ ಸೇವನೆ ಮಾಡೋದ್ರಿಂದ ಆ ಸೇವನೆಯಿಂದ ನಮಗೆ ಆ ವಿಟಮಿನ್ ಸಿ ಲಭ್ಯವಾಗುತ್ತೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತದೆ.